ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಇಷ್ಟು ದಿನಗಳ ಕಾಲ ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆದಂತಹ ವಿಚಾರ ಅಂತ ಅಂದ್ರೆ 56,432 ಹುದ್ದೆಗಳು ಇಲ್ಲಿ ತನಕ ಭರ್ತಿ ಆಗ್ತಾ ಇಲ್ಲ, ನಮ್ಮ ಭವಿಷ್ಯದ ಚಿಂತೆ ಕಾಡ್ತಾ ಇದೆ ಅಂತ ಯುವಕ ಯುವತಿಯರು ಬೀದಿಗಿಳಿದು ಹೋರಾಟ ಮಾಡಿದ್ರು. ಇಡೀ ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಧಾರವಾಡ ಹೊತ್ತಿ ಉರಿದಿತ್ತು ಈ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಹೋರಾಟದ ವಿಚಾರಗಳು ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗ್ತಾ ಇದ್ದಂತೆ ರಾಜ್ಯ ಸರ್ಕಾರ ಕೊನೆಗೂ ಅಲರ್ಟ್ ಆಗಿದೆ. ಯಾಕೆ ಈ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಡೆತಡೆ ಉಂಟಾಗಿತ್ತು ಅನ್ನುವಂತಹ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಮೀಸಲಾತಿಯ ವಿಚಾರ, ಒಳ ಮೀಸಲಾತಿಯ ವಿಚಾರ ಅತಿ ದೊಡ್ಡ ಅಡ್ಡಿಯಾಗಿತ್ತು ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ. ಯಾಕಂದ್ರೆ ಸುಪ್ರೀಂ ಕೋರ್ಟ್ನ ಆದೇಶ ಇರೋದು ಒಳ ಮೀಸಲಾತಿ ಕೊಡ್ತೀರಿ ಅಂದ್ರೆ ಅದು 50% ಮೀರಬಾರ್ದು ಅಂತ. ಆಲ್ರೆಡಿ 56% ಮೀಸಲಾತಿ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಹೊರಟಿದ್ದೆ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಅಡ್ಡಿಯಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ವಿಧೇಯಕವನ್ನ ರಾಜ್ಯ ಸರ್ಕಾರ ಕಳಿಸಿದ್ರು ಕೂಡ ಒಂದಷ್ಟು ಕಾರಣಗಳನ್ನ ಕೇಳಿ ರಾಜ್ಯಪಾಲರು ಅಂಕಿತ ಹಾಕದೆ ಅದನ್ನ ವಾಪಸ್ ಕಳಿಸ್ಕೊಟ್ಟಿದ್ರು. ಆ ಕಾರಣಗಳಿಗೆ ಕ್ಲಾರಿಟಿ ಕೊಟ್ಟು ವಾಪಸ್ ಅದಕ್ಕೆ ಅಂಕಿತ ಹಾಕಿಸೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪ್ರಯತ್ನಗಳನ್ನ ಮಾಡಬೇಕಾಗಿತ್ತು. ಪ್ರಯತ್ನಗಳಾಗಲಿಲ್ಲ. ಬಟ್ ಪ್ರಯತ್ನ ಆಗಿದ್ದು ಯಾವಾಗ ಗೊತ್ತಾ? ಯುವಕ ಯುವತಿಯರು ಬೀದಿಗಿಳಿದು ಹೋರಾಟ ಮಾಡಿ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಿದ ಬಳಿಕ ನಿನ್ನೆ ಒಂದು ನಿರ್ಧಾರಕ್ಕೆ ಬಂತು ರಾಜ್ಯ ಸರ್ಕಾರ. ಸಂಪುಟದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಮೂಲಕ ಕಾರಣಗಳನ್ನ ಕೊಟ್ಟು ಆ ವಿಧೇಯಕವನ್ನ ರಾಜ್ಯಪಾಲರಿಗೆ ಕಳಿಸ್ಕೊಟ್ರು. ಅಂತೂ ಇಂತೂ ಕೊನೆಗೂ ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಿದ್ದಾರೆ. ಅಲ್ಲಿಗೆ ಇಡೀ ರಾಜ್ಯದಾದ್ಯಂತ ಯುವಕ ಯುವತಿಯರ ಹೋರಾಟಗಳಿತ್ತಲ್ಲ, ಯಾವಾಗಪ್ಪ ಹುದ್ದೆಗಳು ಭರ್ತಿ ಆಗುತ್ತೆ, ಸರ್ಕಾರಿ ಕೆಲಸದ ಕನಸು ಕಾಣ್ತಾ ಇದ್ದೀವಿ, ನಮ್ಮ ಕನಸು ಈಡೇರುತ್ತಾ ಇಲ್ವಾ ಅಂತ. ಖಂಡಿತ ನಿಮ್ಮ ಕನಸು ಈಡೇರೋದಕ್ಕೆ ಸಕಾಲ ಅಂದ್ರೆ ಕಾಲ ಸನ್ನಿಹಿತವಾಗಿದೆ. ಇರುವಂತ ಅಡೆತಡೆಗಳು ಎಲ್ಲವೂ ಕೂಡ ನಿವಾರಣೆ ಆಯ್ತು ಅಂತ. ಬಟ್ ಎಲ್ಲವೂ ಕೂಡ ಇಲ್ಲಿಗೆ ಮುಗಿದು ಹೋಯ್ತಾ? ಇದು ಕೂಡ ಪ್ರಶ್ನೆ ಇದೆ. ಯುವಕ ಯುವತಿಯರು ಹುದ್ದೆಗಳಿಗೆ ಭರ್ತಿ ಮಾಡ್ಕೊಳ್ಳೋದಕ್ಕೆ ಇರುವಂತ ಅಡೆತಡೆಗಳು ದೂರ ಆಯ್ತು ಅಂತ ಭಾವಿಸಿದ್ರೆ ಇಲ್ಲ ಇನ್ನೊಂದಷ್ಟು ಅಡಚಣೆಗಳು ಇದರಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ತಜ್ಞರು. ಹಾಗಾದ್ರೆ ಏನ್ ಸಮಸ್ಯೆ ಆಗಬಹುದು? ಮುಂದಿನ ಹೋರಾಟಗಳು ಯಾರು ಯಾವ ರೀತಿ ಮಾಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ ಒಳ ಮೀಸಲಾತಿ ವ್ಯೂಹ. ರಾಜ್ಯದಲ್ಲಿ ಖಾಲಿ ಇರುವಂತ ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಆಗುವಂತ ಹಾದಿ ಸುಗಮ ಆಗಿದೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಬಹುತೇಕರು ಹೋರಾಟ ಮಾಡಿದವರೆಲ್ಲ ಒಂದ್ ರೀತಿ ಸಿಹಿ ಸುದ್ದಿ ಸಿಕ್ಕಂಗಾಗಿದೆ. ಕಾರಣ ಅಂತೂ ಇಂತೂ ವಿಧೇಯಕಕ್ಕೆ ರಾಜ್ಯಪಾಲರು ಅಂಕಿತ ಹಾಕಿದ್ರಲ್ಲ, ಇರುವಂತ ಸಮಸ್ಯೆಗಳು ದೂರ ಆಯ್ತಲ್ಲ, ಇನ್ನು ಮುಂದೆ ಸರ್ಕಾರಿ ಹುದ್ದೆಗಳು ಭರ್ತಿಯಾಗುತ್ತೆ ಅಂತ. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇದೆ. ಗೊಂದಲದ ಬಗ್ಗೆ ಸ್ಪಷ್ಟನೆ ಕೇಳಿದ್ರು ರಾಜ್ಯಪಾಲ ಗೆಹ್ಲೋಟ್ ಅವರು. ಈಗ ಆ ಕಾರಣಗಳಿಗೆ ಸ್ಪಷ್ಟ ಉತ್ತರ ಕೊಟ್ಟು ರಾಜ್ಯ ಸರ್ಕಾರ ಕೂಡ ವಿಧೇಯಕವನ್ನ ರಾಜ್ಯಪಾಲರಿಗೆ ಕಳಿಸ್ಕೊಟ್ರು. ಕೊನೆಗೂ ಈಗ ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಿದ್ದಾರೆ. ಒಟ್ಟಿನಲ್ಲಿ ಒಳ ಮೀಸಲಾತಿಯ ವಿಚಾರನೆ ದೊಡ್ಡ ಮಟ್ಟದ ಅಡ್ಡಿ ಆಗಿತ್ತು ಅಂತ ಗವರ್ನರ್ಗೆ ಮಾಹಿತಿ ನೀಡಿದ್ದ ಸಚಿವರ ನಿಯೋಗ ಹೋಗಿ ಭೇಟಿ ಮಾಡಿತು ರಾಜ್ಯಪಾಲರನ್ನ. ಇರುವಂತಹ ಗೊಂದಲಗಳಿಗೆ ಒಂದಷ್ಟು ಉತ್ತರ ಕೊಟ್ಟು ಬರುವಂತಹ ಪ್ರಯತ್ನಗಳನ್ನ ಮಾಡಿತು. ಇನ್ನು ಮುಂದೆ ಖಾಲಿ ಇರುವ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ವೇಗ ಪಡೆದುಕೊಳ್ಳುತ್ತಂತೆ ಅದೇ ಆಶಯದೊಂದಿಗೆ ಕಾಯ್ತಿದ್ದಾರೆ ಜನ. ಶೀಘ್ರ ಕಾಯ್ದೆ ಜಾರಿಗೆ ಅಧಿಕೃತವಾಗಿ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಹಾಗಾಗಿ ಯಾರ್ಯಾರಿಗೆ ಎಷ್ಟು ರಿಸರ್ವೇಶನ್ ಸಿಗುತ್ತೆ ಅನ್ನೋದು ಕೂಡ ಪ್ರಶ್ನೆ ಇದೆ. ನೇಮಕಾತಿಗೆ ಇದ್ದ ಅಡ್ಡಿ ದೂರ ಆಗುತ್ತೆ, ಆದ್ರೆ ಮುಂದೇನು? ಸಂಪೂರ್ಣ ಮೀಸಲಾತಿ ಜಾರಿ ಆಗುತ್ತಾ? ಎಲ್ಲಾ ವರ್ಗಕ್ಕೂ ನ್ಯಾಯ ಸಿಗುತ್ತಾ? ಎಲ್ಲಾ ವರ್ಗಕ್ಕೂ ನ್ಯಾಯ ಸಿಗಬೇಕು. ಇಲ್ಲ ಅಂದ್ರೆ ಒನ್ಸ್ ಅಗೇನ್ ಅವ್ರು ಕೋರ್ಟ್ ಮೆಟ್ಟಿಲು ಹತ್ತುತ್ತಾರೆ. ಅಲ್ಲೂ ಕೂಡ ಒಂದಿಷ್ಟು ಕಾಂಪ್ಲಿಕೇಶನ್ಸ್ ಇದೆ. ಯಾಕಂದ್ರೆ ಕೊಟ್ಟಿರುವ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಜಾತಿಯವರಿಗೆ ಅಸಮಾಧಾನಗಳಿದೆ. ಹಂಗಾಗಿ ಅವರೇನಾದ್ರೂ ಮತ್ತೆ ಕೋರ್ಟ್ ಮೊರೆ ಹೋದ್ರೆ ಸಮಸ್ಯೆಗಳಾಗುತ್ತಾ? ಟೆಕ್ನಿಕಲ್ ಇಶ್ಯೂಗಳಾಗಬಹುದಾ? ಇಲ್ಲೂ ಕೂಡ ಇಂಥದ್ದೊಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಗೊತ್ತಿಲ್ಲ ರಾಜ್ಯ ಸರ್ಕಾರದ ನಿಲುವು ನಿರ್ಧಾರಗಳು ಹೆಂಗಿರುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಓಕೆ, ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲು ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಜೆಡಿಎಸ್ ವಕ್ತಾರರು ಆದಂತಹ ಮಹೇಶ್ ಅವರು ಇದ್ದಾರೆ. ಮಹೇಶ್ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ದಲಿತ ನಾಯಕರು ಆದಂತಹ ಶ್ರೀನಿವಾಸ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಹೇಶ್ ಸರ್, ಫಸ್ಟ್ ರಿಯಾಕ್ಷನ್ ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಇಷ್ಟು ದಿನಗಳ ಕಾಲ ಅವಕಾಶ ಬೇಕಾಗಿತ್ತ ಒಂದು ಕ್ಲಾರಿಟಿ ಕೊಡೋಕೆ ರಾಜ್ಯಪಾಲರಿಗೆ ಅಂತ? ಶ್ರುತಿಜಿ, ಬಹುಮುಖ್ಯವಾಗಿ ಯಾವತ್ತು ಈ ಭಾರತ ದೇಶಕ್ಕೆ ಸಂವಿಧಾನ ಬಂತೋ ಆವತ್ತಿನಿಂದ ಇಲ್ಲಿಯವರೆಗೆ
ಜಾತಿ ಆಧಾರಿತ ಮೀಸಲಾತಿಯನ್ನ ನಾವು ನೋಡುವಂಥದ್ದನ್ನು ನೋಡಿದ್ದೇವೆ. ಇವತ್ತೇನು ಜಾತಿ ಆಧಾರಿತದ ಮೇಲೆ ಮೀಸಲಾತಿಯನ್ನ ಎಲ್ಲ ಸರ್ಕಾರಗಳು ತಮ್ಮ ರಾಜ್ಯಕ್ಕೆ ಬೇಳೆಯನ್ನು ಬೇಯಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಮತ್ತು ದೇಶದ ಬಡವರ ನಿಷ್ಠಾವಂತ ಕಷ್ಟಪಟ್ಟು ಓದಿದಂಥ ವಿದ್ಯಾರ್ಥಿಗಳ ಕನಸಿಗೆ ತಣ್ಣೀರನ್ನು ಎರಚುವ ಮುಖಾಂತರ ಇವತ್ತು ಈ ಮೀಸಲಾತಿಯ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡುವಂಥದ್ದನ್ನು 3 ದಿವಸಗಳಿಂದ ನೋಡ್ತಾ ಇದ್ದೀವಿ. ಏನು ಧಾರವಾಡದಲ್ಲಿ ನಡೆದಂತಹ ಹೋರಾಟ ಕಿಚ್ಚು ಜಂಜಿ ಹೋರಾಟದಿಂದ ಎಚ್ಚೆತ್ತುಕೊಂಡಂಥ ಸರ್ಕಾರ ಇವತ್ತು ಓಡೋಡ್ ಬಂದಿದೆ. ಸಿದ್ದರಾಮಯ್ಯನವ್ರಿಗೆ ಗೊತ್ತಿತ್ತು 3 ವರ್ಷಗಳಾಗೋಗಿದೆ. ಯಾವಾಗ ಅವತ್ತೇ ತಿಳ್ಕೊಬೇಕಾಗಿತ್ತು ವಿದ್ಯಾರ್ಥಿಗಳು. ಯಾವ ಕಾಂಗ್ರೆಸ್ ಸರ್ಕಾರ 5 ಪಂಚ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಒಂದು ಏನು ವಿದ್ಯಾರ್ಥಿಗಳಿಗೆ ಮನೇಲೆ ಕೂತಿರಿ ನೀವು, ನಿಮ್ಗೆ 2,000 ರೂಪಾಯಿ ಕೊಡ್ತೀವಿ, ಕೆಲವು ವ್ಯಕ್ತಿಗಳಿಗೆ ಬಾಯಿಗೆ ಬೆಣ್ಣೆ ತುರುಕ್ತೀವಿ ಅಂತ ಹೇಳಿದಾಗಲೇ ಇಲ್ಲ, ಇವರು 5 ವರ್ಷ ಆದರೂ ನಮಗೆ ಹುದ್ದೆಗಳನ್ನು ಕೊಡೋದಿಲ್ಲ, ನಿರುದ್ಯೋಗಿಗಳನ್ನಾಗಿ ಮಾಡ್ತಾರೆ, ನಿರುದ್ಯೋಗ ಭತ್ಯವನ್ನು ಕೊಟ್ಟು ಅಂತ ಹೇಳ್ಬಿಟ್ಟು ಅವತ್ತೇ ಯೋಚನೆ ಮಾಡಬೇಕಾಯಿತು. ಆದರೂ ವಿದ್ಯಾರ್ಥಿಗಳು ಕಡಿಮೆ ಸಮಯ ಆದರೂ 3 ವರ್ಷಗಳ ನಂತರ ಈ ಹೋರಾಟವನ್ನು ಹತ್ತಿಕ್ಕಲಾಯಿತು. ಸುಮಾರು 56,432 ಹುದ್ದೆಗಳಿಗೆ ಏನು ಇವತ್ತು ಫೈನಾನ್ಸ್ ಸೆಕ್ಷನ್ಸ್ ಇವತ್ತು ಅವ್ರಿಗೆ ಪರ್ಮಿಷನನ್ನು ಕೊಟ್ಟಿದ್ರು, ಇವರು ತಗೊಳ್ತಾನೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವ್ರ ಹತ್ರ ದುಡ್ಡಿರ್ಬೇಕಲ್ಲ. ದುಡ್ಡೆಲ್ಲಿದೆ? ದುಡ್ಡಿದ್ರೆ ಫಿಲಪ್ ಮಾಡ್ತಾರೆ, ದುಡ್ಡಿಲ್ಲ ಅಂದ್ರೆ ಎಲ್ಲಿ ಫಿಲಪ್ ಮಾಡೋದಿಕ್ಕೆ ಸಾಧ್ಯ ಸರ್ಕಾರಕ್ಕೆ? ಇವ್ರ ಹತ್ರ ಫಿಲಪ್ ಮಾಡೋದಿಕ್ಕೆ ದುಡ್ಡಿರಲಿಲ್ಲ, ಹಾಗೆ ಇಟ್ರು. ಎಲ್ಲಿವರೆಗೆ ಬಡ ಮಕ್ಕಳು ಕಷ್ಟಪಟ್ಟು ಓದಿರೋರು, ಹಗಲು ರಾತ್ರಿ ಕಣ್ಣೀರು ಹಾಕಿರೋರು, ಇವೆಲ್ಲವನ್ನು ಎಲ್ಲಿವರೆಗೆ ತಡ್ಕೊಳ್ತಾರೆ? ಅದಕ್ಕೋಸ್ಕರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕಮಿಟಿಯಲ್ಲೇ ಇದ್ರ ಬಗ್ಗೆ ಅನೇಕ ಚಿಂತನೆಗಳು ನಡೆದು ಒಳ ಮೀಸಲಾತಿಯನ್ನು ಏನಾದರೂ ಮಾಡಿ ನಾವು ಈ ರಾಜ್ಯದ ಹಿಂದುಳಿದ ದಲಿತ OBC ಸಮುದಾಯಕ್ಕೆ ಮೀಸಲಿಡಬೇಕು ಅಂತೇಳಿ ಹಗಲು ರಾತ್ರಿ ಕಷ್ಟಪಟ್ಟಿರ್ತಾರೆ. ಅದಾದ ನಂತರ ರಾಜ್ಯ ಸರ್ಕಾರ 3 ಭಾಗಗಳಾಗಿ ಮಾಡಿಬಿಡ್ತು. ಗೊತ್ತಿರ್ಲಿವ ಇವ್ರಿಗೆ? ಇದಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡುತ್ತೆ, ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡುತ್ತೆ, 56% ಮೀರಬಾರ್ದು. ಇವೆಲ್ಲವೂ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ಯಾರು? ಸನ್ಮಾನ್ಯ ಸಿದ್ದರಾಮಯ್ಯನವರು. ಈ ರಾಜ್ಯದಲ್ಲಿ ಅವರು ದೊಡ್ಡ ಲಾಯರ್ ಆಗಿದ್ದಾರೆ, ಸಂವಿಧಾನದ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಇವೆಲ್ಲವನ್ನ ಇಟ್ಕೊಂಡಿದ್ರು ಸಹ ಯಾರು ಸಾಹೇಬ್ರು ಮುಖ್ಯಮಂತ್ರಿಗಳು ಇವತ್ತು ಓಡೋಡಿ ಹೋಗಿ ರಾಜಭವನದಲ್ಲಿ ಕೂತ್ಕೊಂಡು ತಮ್ಮದೇ ಆದಂಥ SC ಕಮಿಟಿಯನ್ನು ತೆಗೆದುಕೊಂಡೋಗಿ ಅಲ್ಲಿ ರಾಜಭವನದಲ್ಲಿ ಕೂರಿಸಿ ಇವತ್ತು ಈ ನಾಟಕವನ್ನು ಆಡ್ತಾ ಇದ್ದಾರೆ. ಅಂದ್ರೆ ಇವತ್ತಿಗೆ ಇದು ಯಾವುದೇ ಕಾರಣಕ್ಕೂ ಬಗೆಹರಿ ಅಂತದ್ದಲ್ಲ. ಇವ್ರು ಏನ್ ಅನ್ಕೊಂಡಿದ್ದಾರೆ, ಆಯ್ತಪ್ಪ 56,400 ಮುಂದುವರಿಯುತ್ತೆ ಅಂತ ಇನ್ನ ಹೇಳ್ತಾ ಇದ್ದೀರಾ? ಶ್ರುತಿಜಿ 56,432 ಸೀಟ್ಗಳು ಇವಾಗ ಏನ್ ಕೊಡ್ತಾವ್ರಲ್ಲ, ಇವ್ರು ಏನು ಕೋರ್ಟ್ ಅಲ್ಲಿ ಕೇಸ್ ಇದೆಯಲ್ಲ, ಹಳೇದ್ ಬಿಟ್ಬಿಡಿ, ಹೊಸಾದ್ ಇವ್ರು ಒಳ ಮೀಸಲಾತಿ ಮಾಡಿದಾರಲ್ಲ, ಹೊಸಾದ್ರ ಪ್ರಕಾರನೇ ಕೊಡ್ಲಿ ನೋಡೋಣ.